ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗ್ನಲ್ಲಿ ನಮ್ಮ ಕಾಕ ಊರಿಂತ್ರ ಬಂದಿದ್ರಲ್ಲ, ಮಂಜುಳಾ ಆಂಟಿ ನಮಗೆ ಕರ್ಜಿಕಾಯಿ ಮತ್ತು ಶೇಂಗಾದ ಹೋಳಿಗೆಯನ್ನು ಕಳಿಸಿದ್ರು. ಇವಾಗ ಎಳ್ಳಮಸಿ ಸಂಬಂಧ ಒಂದು ಸ್ವಲ್ಪ ವಿಡಿಯೋ ಲೇಟಾಗಿ ಬರ್ತಾ ಇವೆ, ಸಾರಿ ಫ್ರೆಂಡ್ಸ್. ಶೇಂಗಾದ ಹೋಳಿಗೆ ಅಂತೂ ಸೂಪರಾಗಿ ಬಂದು ತೆಳ್ಳಗೆ ಆಗಿದ್ದು, ನಮಗಂತೂ ತುಂಬ ಸೂಪರಾಗಿ ಅನ್ನಿಸ್ತು. ಇಷ್ಟ ಅದು ಮನೆಯಲ್ಲೇ ಪಪ್ಪನೂ ಇಷ್ಟಪಟ್ಟರು, ಸೌಜುನೂ ಇಷ್ಟಪಟ್ಟ. ನನಗೂ ತುಂಬ ಇಷ್ಟ ಆಗಿದ್ದು, ಎಷ್ಟು ತೆಳ್ಳಗಾಗಿದ್ದು ಅಂದರೆ ಸಖತ್ತಾಗಿದ್ದು. ಈಗ ಈ ಥರ ಅಂದರೆ ನಾನು ಎಷ್ಟು ಒಂದು ವರ್ಷದಿಂದ ಆಯಿತು ಶೇಂಗಾದ ಹೋಳಿಗೆ ನಾನು ಲಾಸ್ಟ್ ಟೈಮೇ ಮಾಡಿದ್ದು. ಇಷ್ಟು ನಡ್ಬರ್ಕೆಲ್ಲೂ ತಿಂದಿದ್ದಿಲ್ಲ. ಇವಾಗ ನೋಡಿ ಎಷ್ಟು ದೊಡ್ಡದು ಉದ್ದುದ್ದಗೆ ಇದ್ದು ಕರ್ಚಿಕನ್ನು, ಅವನು ಸೂಪರಾಗಿದ್ದು. ಭಾಳ ಒಂದು ವರ್ಷನೇ ಆಗಿತ್ತು ಫ್ರೆಂಡ್ಸ್ ತಿನ್ನಲಾರ್ದೇ. ಮತ್ತು ಇವಾಗ ಹಬ್ಬಕ್ಕೋಸ್ಕರ ಅಂತ ಮಾಡಬೇಕಾಗುತ್ತೆ, ನಡ್ಬರ್ಕ್ ಮಾಡ್ಕೊಂಡು ತಿಂದೇನಂತಂತಂದ್ರೂ ಆಗೋದಿಲ್ಲ, ಅದು ಹಬ್ಬ, ಅದಕ್ಕೆ ಸ್ಪೆಷಲ್ ಅಂತ ಅನ್ಬೋದು. ಇವತ್ತು ನೋಡ್ಲಿಕ್ಕಂತೂ ಸೂಪರಾಗಿ, ತಿನ್ನಲಿಕ್ಕೂ ಅಷ್ಟೇ ಸೂಪರಾಗಿದ್ದು. ಇವಾಗ ಕಾಲಮಾನ ಚೇಂಜ್ ಆಗುತ್ತೆ ಅಂತದಲ್ಲ, ಎಳ್ಳು ಮತ್ತು ಶೇಂಗಾ ಜಾಸ್ತಿ ತಿನ್ನಬೇಕಂತಾರೆ, ನಮ್ಮ ಚರ್ಮಕ್ಕೂ ಅದು ಸೂಕ್ತ ಅಂತಾರೆ. ಅದಕ್ಕೆ ಎಲ್ಲ ಪ್ರತಿಯೊಂದು ಹಬ್ಬದಲ್ಲಿ ಅದರದೇ ಆದ ವೈಶಿಷ್ಟ್ಯ ಇರುತ್ತೆ, ಅದನ್ನು ಪಾಲಿಸ್ಬೇಕು. ಅದಕ್ಕೆ ಸೈಂಟಿಫಿಕ್ ಆಗಿ ರೀಸನ್ಸು ಇರುತ್ತವೆ. ಅದಕ್ಕೆ ನಾವು ಎಷ್ಟು ಪಾಲಿಸ್ತೀವೋ ಅಷ್ಟು ಚಲೋ ಆಗುತ್ತೆ ಅಂತ ಹೇಳ್ತೀನಿ. ಇವಂತೂ ಶೇಂಗಾದ ಹೋಳಿಗೆ ಸೂಪರ್ ಆಗಿದ್ದು, ಅದಕ್ಕೆ ನಾನು ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ನಾನು ಕರ್ಜಿಕಾಯಿನೂ ತಿಂತಾಯಿದ್ದೀನಿ. ಕರ್ಜಿಕಾಯಿನೂ ಅವನು ಸಖತ್ತಾಗಿ ಟೇಸ್ಟ್ ಬಂದಿದ್ದು, ಸೂಪರಾಗಿ ಆಗಿದ್ದು ಫ್ರೆಂಡ್ಸ್. ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮಂಜುಳಾ ಆಂಟಿಗೆ. ಆಮೇಲೆ ಸಾಯಂಕಾಲ ಆಯಿತು ಫ್ರೆಂಡ್ಸ್. ಸೌಜು ಏನೇನು ಕಿತಾಪತಿ ಮಾಡ್ತಾನೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಇವತ್ತಿನೆಲ್ಲ ದಿನ ಅದನ್ನೇ ತೋರಿಸ್ತೀನಿ. ನೋಡಿ, ಪೈಪ್ ತೊಗೊಂಡಿದ್ದೀನಿ, ಅಜ್ಜ ಪೈಪ್ ತೊಗೊಂಡು ನೀರು ತುಂಬ ಅದನ್ನು ನೋಡಿದ್ದಾನೆ ಅವನು ಒಂದ್ಸಲ, ಅದನ್ನು ತಾನು ತುಂಬಬೇಕಂತ ಹೇಳಿ ನಿಂತಿದ್ದಾನೆ. ಇವಾಗ ನೀರಿಲ್ಲ, ಏನೂ ಇಲ್ಲ. ಆಮೇಲೆ ಅವ್ನ ಫ್ರೆಂಡ್ಸ್ ಬಂದು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಆಮೇಲೆ ಇಬ್ಬರು ಕೂಡ ಎಷ್ಟೋ ತನಕ ಆಟ ಆಡ್ಲಿಕ್ಕೆ ಕತ್ತಿದ್ರು. ರಾತ್ರಿ ಸುಮಾರು 9:30 10 ತನಕ ಆಗಿತ್ತು. ಅವ್ರಿಗೆ ಆಟ ಆಡೋದ್ರಲ್ಲೇ ಮಜಾ ಬರ್ತಾಯಿತ್ತು. ಹಾಗೆ ಆಟ ಕೂತ್ಬಿಟ್ಟಿದ್ರು. ನಾವು ಅವ್ರಿಗೆ ನೋಡ್ಕೋತೆ ಕೂತಿದ್ವಿ. ಹಾಗೆ ಸರಿಗಮಪ ಅದನ್ನು ನೋಡ್ಕೋತಾ ಹಾಗೆಯೇ ಅವ್ರು ಎಂಜಾಯ್ ಮಾಡ್ತಾ ಇದ್ದ ಸೌಜುನು. ಆದರೆ ನಮಗೆಲ್ಲ ಬಿದ್ದಿದ್ದಾನೇನೋ ಅಂತೇಳಿ ಅಂಜಿಕೆ ಬರ್ತಾಯಿತ್ತು. ಅವ್ನು ದೌಡ್ ಓಡ್ತಾ ಇದ್ದ, ಮಾಡ್ತಾ ಇದ್ದ. ಆದರೆ ಅವ್ನು ಬೀಳೋದಿಲ್ಲ, ಬಟ್ ಅವ್ನು ಗ್ರಿಪ್ ಇರುತ್ತೆ. ಬಟ್ ನಮಗೆ ಆ ಥರ ಅನಿಸುತ್ತೆ. ಸೌಜು ಬೀಳ್ತಿದೆ ತಳಗ. ನೋಡಿ ಫ್ರೆಂಡ್ಸ್, ಸೌಜು ಥರ ಎಲ್ಲ ಕಿತಾಪತಿ ಕಾರ್ಬಾರ್ ಮಾಡ್ತಾ ಇದ್ದಾನೆ. ಅವ್ನು ಹಿಡಿಯೋದ್ರಲ್ಲಿ ನನಗೆ ಸುಸ್ತಾಗ್ಬಿಡುತ್ತೆ. ಯಾಕಂದರೆ ಇದಕ್ಕೋಸ್ಕರನೇ ನಾನು ವಿಡಿಯೋದು ಒಂದು ಸ್ವಲ್ಪ ಅಪ್ಲೋಡ್ ಮಾಡಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ತಾ ಇವೆ. ಅಪ್ಪು ಅಲ್ಲಿ ಹೋಗಬೇಡ, ಅವನು ಅದೇ ಮಾಡ್ತಾನೆ. ಸಾಕ ಇಲ್ಲೇ ಬರ್ರಿ, ಇಲ್ಲೇ ಬಾ ಅಪ್ಪು, ನೀನು ಇಲ್ಲೇ ಬಾ, ಇಲ್ಲೇ ಆಟ ಆಡ್ಬರ್ರಿ, ಇಲ್ಲೇ ಬರ್ರಿ, ಇಲ್ಲೇ ಬಾ ಇಬ್ಬರು, ನೀನು ಇಲ್ಲೇ ಬಾ, ನೀನು ಆಟ ಆಡು, ಒಂದು ಜೊತೆ ಆಟ ಆಡು. ತೆಳಗ ಸೌಜು ತೆಳಗ ಬೀಳ್ತಿದೆ, ತೆಳಗ. ಬೀಳ್ತೀನಂತ ಅನ್ನೋದು ಲಕ್ಷಣ ಇರೋದಿಲ್ಲ ಅವನಿಗೆ. ಸುಮ್ಮನೆ ಹಾಗೆ ಮೇಲ್ಗಡೆ ಹತ್ತಿ ನಮಗೆ ಅಂಜಿಕೆ ಬರ್ತದೆ, ಸಾಲದಿಲ್ಲ ಅಂತ ಹೇಳಿ ನನಗೂ ಅಂಜಿಕೆ ಬರ್ತದೆ. ಬಟ್ ಅವ್ನ ಮಾತೇ ಕೇಳೋದಿಲ್ಲ. ಹಿಂಗಾಗೋದ್ರಾಗೆ ನೆಕ್ಸ್ಟು ಮರುದಿನ ಫ್ರೆಂಡ್ಸ್, ಇದು ಮರುದಿನ ಸಾಯಂಕಾಲ 4:15 ಆಗಿತ್ತು. ಆವಾಗ ಅಜ್ಜನ ಜೊತೆ ಅವನು ಹೊರಗಡೆ ಆಟ ಆಡ್ತಾ ಇದ್ದ. ಅವ್ರ ಅಜ್ಜ ಅವನಿಗೆ ಸೈಕಲ್ ಮೇಲೆ ಕೂಡಿಸ್ಕೊಂಡು ಆಟ ಆಡಿಸ್ತಾ ಇದ್ದರು. ಹೀಗೆ ಅವ್ನಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋ ಅವ್ರ ಅಜ್ಜನೂ ಹೇಗೆ ಟೈಮ್ ಹೋಗುತ್ತೇನೋ ಅನಿಸುತ್ತೆ. ಸಂಡೇ ಎಲ್ಲ ಅವ್ನು ಪ್ರತಿ ಸಂಡೇ ಅವ್ರ ಜೊತೆನೇ ಕಾಲ ಕಳೀತಾರೆ. ಸ್ಯಾಟರ್ಡೇನೂ ಆಯಿತು, ಸ್ಯಾಟರ್ಡೇ ಹಾಫ್ ಡೇ ಬಿಟ್ಟಿರ್ತದೆ ಪಪ್ಪಾಗೆ. ಸ್ಕೂಲ್ಗೆ ಹೋಗಿ ಬಂದಮೇಲೆ ಸೌಜುನ ಜೊತೆ ಆಟ ಆಡ್ತಾನೆ. ನೋಡಿ ಫ್ರೆಂಡ್ಸ್, ಸೌಜು ಹೇಗೆ ಹರಿವಾಡ್ಕೊಂಡು ಕೂತ್ಬಿಟ್ಟಿದ್ದಾನೆ. ಸೌಜುನ ಹಿಡಿಯೋದ್ರೊಳಗೆ ನನಗೆ ಬೇರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವಿಡಿಯೋ ಎಡಿಟಿಂಗ್ ಒಂದು ಸ್ವಲ್ಪ ಲೇಟ್ ಆಗ್ತಾಯಿದೆ. ಅದಕ್ಕೆ ನಿಮಗೆ ರೀಸನ್ ಹೇಳಬೇಕಾಗಿತ್ತು ಫ್ರೆಂಡ್ಸ್. ಅದಕ್ಕೆ ಇದನ್ನು ಅಪ್ಲೋಡ್ ಮಾಡೋಕ್ಕೆ ಅದಕ್ಕೆ ನಾನು ರೀಸನ್ ಯಾವಾಗಲೂ ಪ್ರತಿ ಸಲಕ್ಕೂ ವೀಡಿಯೋದಲ್ಲಿ ಇವಳು ಇದೇ ಹೇಳ್ತಾಳೆ ಅಂತ ನಿಮ್ಗೆ ಅನ್ನಿಸ್ತಿರ್ತದೆ. ಅದಕ್ಕೆ ಸೌಜುನ ಏನೇನು ಕಾರ್ಬಾರ್ ಮಾಡ್ತಾನೆ ನೋಡಿ ಫ್ರೆಂಡ್ಸ್. ಈ ಥರ ಮಾಡಿದ್ರೆ ನೀವು ತೆಗೆದಿಡೋದು ಎತ್ತಿಡೋದು ಅವ್ನು ಹಿಡ್ಕೊಳ್ಳೋದ್ರೊಳಗೆ ಟೈಮ್ ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್. ಆದಷ್ಟು ಬೇಗ ನಾನು ರೆಗ್ಯುಲಾರಿಟಿ ಮೇಂಟೈನ್ ಮಾಡ್ತೀನಿ ಅಂತ ನಿಮಗೆ ಮತ್ತೆ ಭರವಸೆ ಕೊಡ್ತೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಹೇಗೆ ಮಾಡ್ತಾ ಇದ್ದಾನೆ. ಹೀಗೆ ಮಕ್ಕಳು ಈ ತುಂಟುತನ ಮಾಡೋದ್ರಲ್ಲಿ ಒಂಥರ ನೋಡ್ಲಿಕ್ಕೂ ಖುಷಿ ಇರುತ್ತೆ. ಈ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರಲ್ಲೂ ಅವ್ರು ಯಾವುದೇ ಮೊಬೈಲ್ಗೆ ಅಡಿಕ್ಟ್ ಆಗೋದೆಲ್ಲ ಕಡಿಮೆ ಆಗುತ್ತೆ. ಈ ಥರ ಫಿಸಿಕಲಾಗಿ
ಆ್ಯಕ್ಟಿವಿಟಿ ಮಾಡಿದರೆ ನಮಗೂ ಚಲೋ ಅವ್ರಿಗೂ ಚಲೋ. ಅಂದರೆ ಕೈ ಬಿಟ್ಟು ಆಡ್ತಾನೆ ತನ್ನಷ್ಟಕ್ಕೆ ತಾನೇ ಏನಾದರೂ ಕಿತ್ತಾಡ್ಲಿಕ್ಕಾರೆ ಆದರೆ ಮಕ್ಕಳನ್ನ ಈ ಥರ ಫ್ರೀಯಾಗಿ ಬಿಟ್ಟರೆ ಮೊಬೈಲಿಂದ ದೂರ ಇಟ್ಟಂಗೂ ಆಗುತ್ತೆ, ಸಮಾಧಾನ ಆಗುತ್ತೆ, ಅವ್ನಿಗೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಆಗುತ್ತೆ. ಈ ಥರ ಕಿತ್ತಾಡ್ತಾ ಇದ್ದಾನೆ, ಇದನ್ನು ತೆಗೆದಿಡ್ಬೋದು ಮತ್ತು ಅವ್ನು ಬೆಳೆಸ್ತಿರ್ಬೋದು. ಬಟ್ ಆದರೆ ಅವ್ನದು ಫಿಸಿಕಲ್ ಆ್ಯಕ್ಟಿವಿಟಿ ಇಂಪ್ರೂವ್ ಆಗ್ತದೆ ಫ್ರೆಂಡ್ಸ್. ಮಕ್ಕಳೆಲ್ಲ ಜಾಸ್ತಿ ಹೊತ್ತು ಸ್ಟ್ರಿಕ್ಕಾಗಿ ಹೇಳೋಕ್ಕಿಂತ ಇದು ಯಾವಾಗಾರ ಒಂದ್ಸಲ ಈ ಥರ ಫ್ರೀಯಾಗಿ ಬಿಡೋದು ಚಲೋ ಅನ್ಸುತ್ತೆ ನಮಗೆ. ಕೆಲಸ ಆದರೂ ಪರವಾಗಿಲ್ಲ, ಸೌಜನ್ಯ ಫ್ರೀಯಾಗಿ ಬಿಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್. ಹೀಗಿತ್ತು ನಮ್ಮ ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಂಪಲ್